ನಮಸ್ಕಾರ. ವೆಲ್ಕಮ್ ಟು ಪಾಸಿಟಿವ್. ಏನಿದು ಪಾಸಿಟಿವ್ ಲಿವಿಂಗ್? ಯಾಕೆ? ಬನ್ನಿ ನೋಡೋಣ. ಒಂದು ಕ್ಷಣ ಯೋಚಿಸಿ. ಒಂದು ಕಾರ್ಗೆ ಬ್ರೇಕೇ ಇಲ್ಲ ಅಂದ್ರೆ ಆ ಕಾರನ್ನ 100 km/h ಸ್ಪೀಡ್ ನಲ್ಲಿ ಓಡಿಸ್ತೀರಾ? ಇಲ್ಲ ತಾನೆ. ಕಾರ್ ಓಡಿಸುವಾಗ ಯಾವಾಗ ಎಲ್ಲಿ ಹೇಗೆ ಬ್ರೇಕ್ ಹಾಕಬೇಕೋ ಹಾಗೆ ಹಾಕಿದ್ರೆ 100 km/h ಸ್ಪೀಡ್ ಮಾತ್ರ ಅಲ್ಲ, 200 km/h ಸ್ಪೀಡ್ ನಲ್ಲೂ ಹೋಗ್ಬೋದು. ನಮ್ಮ ಜೀವನದಲ್ಲೂ ಹಾಗೆ. ಯೂನಿವರ್ಸಿಟಿ ಆಫ್ ಇಲಿನಾಯ್ ಸಂಶೋಧನೆ ಹೇಳೋದೇನಂದ್ರೆ, ಸಣ್ಣ ಸಣ್ಣ ಮೈಂಡ್ಫುಲ್ ಪಾಸ್ ತೆಗೆದುಕೊಂಡ್ರೆ ನಮ್ಮ ಫೋಕಸ್ ಅಂಡ್ ಪ್ರೊಡಕ್ಟಿವಿಟಿ ಎರಡೂ ಹೆಚ್ಚಾಗುತ್ತದೆ. ಸದ್ಗುರು ಹೇಳ್ತಾರೆ, ನೀವು ತುಂಬಾ ಆತುರದಲ್ಲಿದ್ದಾಗ ಸ್ವಲ್ಪ ಸೆಕೆಂಡ್ಸ್ ತಡೆದುಕೊಳ್ಳಿ, ಆಗ ನೀವು ಒತ್ತಾಯದ ಸ್ಥಿತಿಯಿಂದ ಪ್ರಜ್ಞಾಪೂರ್ವಕ ಸ್ಥಿತಿಗೆ ಬರುತ್ತೀರಾ. ಹಾಗಾದ್ರೆ ನಾವು ಎಲ್ಲಿ ಯಾವಾಗ ಹೇಗೆ ಮೈಂಡ್ಫುಲ್ ಪಾಸ್ ತಗೋಬಹುದು ಅಂತ ಕೇಳಿದ್ರಾ? ಆಮಂದಿರೆ, ಕುಕ್ಕರ್ ಒಳಗೆ ಪ್ರೆಷರ್ ಇರಲಿ, ನಿಮ್ಮೊಳಗೆ ಬೇಡ. ಕುಕ್ಕರ್ ಸೀಟಿ ಹೊಡೆಯೋ ಅಷ್ಟರಲ್ಲಿ ನೀವು ಕಿಚನ್ ನಲ್ಲಿ ಬಾಕ್ಸ್ ಬ್ರೀದಿಂಗ್ ಮಾಡುತ್ತಾ ರಿಲ್ಯಾಕ್ಸ್ ಆಗ್ಬಹುದು. ಬ್ಯಾಂಕ್ ನಲ್ಲಿ 55ನೇ ಕಸ್ಟಮರ್ ಅದೇ ಪ್ರಶ್ನೆ ಕೇಳಿದ್ರು ಒಂದು ಡೀಪ್ ಬ್ರೀತ್ ತಗೊಳ್ಳಿ. ನೀವು ಅದೇ ಉತ್ತರನ ಸ್ಮೈಲ್ ಮಾಡ್ಕೊಂಡು ಹೇಳಿದ್ರೆ ಸಾಕು. 2 ಗಂಟೆಯಿಂದ ಒಂದೇ ಬಗ್ ಜೊತೆ ಜಗಳ ಆಡ್ತಾ ಇದ್ದೀರಾ? 5 ನಿಮಿಷ ವಿದೌಟ್ ಫೋನ್ ಮನೆ ಆಚೆ ವಾಕ್ ಮಾಡಿ, ಮೊದಲು ಬ್ರೈನ್ ರೀಬೂಟ್ ಮಾಡಿ, ಆಮೇಲೆ ಸಿಸ್ಟಮ್. ಸ್ಟೂಡೆಂಟ್ಸ್, ಒಂದ್ ಪ್ಯಾರಾಗ್ರಾಫ್ 10 ಸಲ ಓದಿದ್ರೆ ಅದನ್ನ ಲರ್ನಿಂಗ್ ಅನ್ನಲ್ಲ, ಬಫರಿಂಗ್ ಅಂತಾರೆ. 5 ನಿಮಿಷ 1 ಲೋಟ ನೀರನ್ನ ವಿತ್ ಗ್ರಾಟಿಟ್ಯೂಡ್ ಕುಡಿದು ನೋಡಿ. ಇದು ಕೇವಲ ಮೋಟಿವೇಶನ್ ವಿಡಿಯೋಸ್ ಅಲ್ಲ, ಪಾಸಿಟಿವ್ ಡೇ. ಇನ್ ಮುಂದಿನ ವಿಡಿಯೋಗಳಲ್ಲಿ ನಾನು ನನ್ನ ಕುಟುಂಬದಲ್ಲಿ, ಸಂಬಂಧಗಳಲ್ಲಿ, ಕೆಲಸಗಳಲ್ಲಿ ಹೀಗೆ ಒಂದು ಚಿಕ್ಕ ಮೈಂಡ್ಫುಲ್ ಪಾಸ್ ತಗೊಂಡು ದೊಡ್ಡ ಬದಲಾವಣೆಯನ್ನು ಕಂಡೆ ಅಂತ ನೋಡೋಣ. ಬನ್ನಿ. Pause within, prevail beyond. Thank you for watching.